ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಈಗಾಗಲೇ ರಾಜ್ಯ ಗುತ್ತಿಗೆದಾರರ ಸಂಘ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಿದೆ. ಈಗಾಗಲೇ ಕಳೆದ 2.5 ವರ್ಷಗಳಿಂದ ಕೂಡ ಮಾಡಿದಂಥ ಕಾಮಗಾರಿಗಳ ಬಿಲ್ಗಳನ್ನು ಇದುವರೆಗೂ ಕೂಡ ನೀಡಿಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. 37,000 ಕೋಟಿ ಹಣ ಸರ್ಕಾರದಿಂದ ಬಾಕಿ ಬರಬೇಕಾಗಿದೆ ಅನ್ನೋ ಒಂದು ಆರೋಪವನ್ನು ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಮಾಡಿರುವಂಥದ್ದು. ಈಗಾಗಲೇ ನಾವು ಕೆಲಸ ಕಾಮಗಾರಿಗಳನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಒಡವೆಗಳನ್ನು ಮನೆಗಳನ್ನು ಅಡವಿಟ್ಟು ಹಣವನ್ನು ತಂದು ಹಾಕಿದ್ದೀವಿ. ಆದರೆ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಇನ್ನೂ ಕೂಡ ಬಿಲ್ಗಳನ್ನು ನಮ್ಮ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿ ಬರುವ ಮಾರ್ಚ್ 5ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈಗ ಗುತ್ತಿಗೆದಾರರು ನೀಡಿರುವಂಥದ್ದು. ಆದರೆ ವಿವಿಧ ಇಲಾಖೆಗಳಿಂದ ಸಾಕಷ್ಟು ಹಣ ಬರುವಂಥದ್ದು ನಮಗೆ ಬಾಕಿ ಇದೆ. ಹೀಗಾಗಿ CM ಸಿದ್ದರಾಮಯ್ಯನವರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ನಮ್ಮ ಗುತ್ತಿಗೆದಾರನ ಒಂದು ಬಾರಿ ಕೂಡ ಒಂದು ಸಭೆಯನ್ನು ಕರೆದಿಲ್ಲ, ನಮ್ಮ ಸಮಸ್ಯೆಗಳು ಏನು ಅನ್ನೋದನ್ನು ಕೂಡ ಕೇಳಿಲ್ಲ. ಆದರೆ ಎಲ್ಲ ಒಂದು ಕಡೆ ಪ್ಯಾಕೇಜ್ ರೀತಿಯ ಗುತ್ತಿಗೆಗಳನ್ನು ಈ ಒಂದು ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲ ಹೊರ ರಾಜ್ಯದವರಿಗೆ ಒಂದು ಗುತ್ತಿಗೆಗಳನ್ನ ನೀಡ್ತಾ ಇದ್ದಾರೆ. ಆದರೆ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿರುವಂಥದ್ದು, ಅದಕ್ಕೂ ಕೂಡ ಹೊರಗಡೆಯಿಂದ ಹಣ ತಂದು ನಾವು ಒಡವೆಗಳನ್ನು ಹಾಗೂ ಮನೆಗಳನ್ನು ಅಡವಿಟ್ಟು ಈ ಒಂದು ಕೆಲಸಗಳಿಗೆ ಹಣವನ್ನು ವಿನಿಯೋಗ ಮಾಡಿದ್ದೀವಿ. ಆದರೆ ಈಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾಯಿದೆ. ಆದರೆ ಇದುವರೆಗೂ ಕೂಡ ಒಂದು ಕೂಡ ಬಿಲ್ ಕೊಟ್ಟಿಲ್ಲ ಅಂತ ಹೇಳಿ ಈಗ ಹಳದನ್ನು ಗುತ್ತಿಗೆದಾರರು ತೊಡ್ಕೊತಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬರುವ ಮಾರ್ಚ್ 5ನೇ ತಾರೀಕಿನಂದು ಹೋರಾಟಕ್ಕೆ ಸಿದ್ಧವಾಗಿದ್ವಿ. ಒಂದು ವೇಳೆ ಸರ್ಕಾರ ಅಷ್ಟೊಳಗಾಗಿ ನಮ್ಮನ್ನು ಕರೆದು ಏನಾದರೂ ಒಂದು ಸಭೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ತಾನ ಕಾದು ನೋಡ್ತೀವಿ. 5ನೇ ತಾರೀಕು ಒಂದು ದಿನ ಸಾಂಕೇತಿಕವಾಗಿ ಫ್ರೀಡಂ ಪಾರ್ಕ್ ಬಳಿ ಒಂದು ಧರಣಿಯನ್ನು ಮಾಡ್ತೀವಿ. ಅದಲ್ಲದೆ ಕೂಡ ಸರ್ಕಾರ ಏನಾದರೂ ನಮಗೆ ಸ್ಪಂದನೆ ಮಾಡಿದರೆ ನಾವು ಆ ಒಂದು ಧರಣಿಯನ್ನು ವಾಪಸ್ ತೊಗೊತೀವಿ. ಇಲ್ಲ ಅಂದರೆ ಪತ್ನಿಯರನ್ನು ಮಕ್ಕಳನ್ನು ಕರ್ಕೊಂಡು ಬಂದು ಕಂಟಿನ್ಯೂ ಆಗಿ ಧರಣಿಗಳನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಇದು ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್, ಅದರಿಂದ ಸುಮಾರು 8-10 ಇಲಾಖೆಗಳಿಂದ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಅದು ಸುಮಾರು ನಾವು ಸುಮಾರು 2.5 ವರ್ಷದಿಂದ ಆಯಿತು ಈ ಸರ್ಕಾರ ಬಂದು 3 ವರ್ಷದ ಪೆಂಡಿಂಗ್ ಬಿಲ್ ನಮ್ಮ ಹತ್ರ ಇದ್ದರೂ ಸಹ ನಮ್ಮದು ಪೆಂಡಿಂಗ್ ಬಿಲ್ನ ಅವ್ರು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮನಸ್ಸು ತೋರಿಸ್ತಾ ಇಲ್ಲ, ಆಸಕ್ತಿನೂ ತೋರಿಸ್ತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಪತ್ರದ ಮುಖೇನ ನೇರವಾಗಿ ಭೇಟಿ ಮಾಡಿ ಚರ್ಚಿಸಿದ್ರು ಸಹ ಇದುವರೆಗೂ ಸಹ ಯಾವುದೇ ಥರವಾದ ಒಂದು ಅಧಿಕೃತ ಸಭೆ ಅಂದರೆ ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ ಮನೆ ಮುಖ್ಯಮಂತ್ರಿಗಳು. ಯಾಕೆ ಅಂದರೆ ಅವ್ರಿಗೆ ಮಾಡಿದರೆ ಮತ್ತೆ ಕಮಿಟ್ಮೆಂಟ್ ಆಗ್ಬಿಡುತ್ತಲ್ಲ ಅಂತ. ಈಗ ಆಯಿತು, ನಾವೀಗ 7 ಜಿಲ್ಲೆ ಮುಗಿಸ್ಕೊಂಡಿದ್ದು 8ನೇ ಜಿಲ್ಲೆ ದಾವಣಗೆರೆಗೆ ಪ್ರವೇಶ ಮಾಡ್ತಾಯಿದ್ದೀವಿ. ಆದರೂ ಸಹ ಇದುವರೆಗೂ ಸಹ ಅವರು ಪ್ರತಿ ಇದ್ರದ್ದು ಆಗಿರ್ತಕ್ಕಂಥ ವಿಚಾರಗಳನ್ನ ಎಲ್ಲವನ್ನೂ ಸಹ ನಾವು ಅವರಿಗೆ ಡೈಲಿ ಅವರು ಪತ್ರಿಕಾ ಯಾರಿಗೆ ಸಲಹೆಗಾರರಾದಂಥ ಅವರಿಗೆಲ್ರಿಗೂ ಸಹ ಡೈಲಿ ನಾವು ಅಪ್ಡೇಟ್ ಮಾಡ್ತಾಯಿದ್ದೀವಿ. ಅಪ್ಡೇಟ್ ಮಾಡಿದರೂ ಕೂಡ ಅವರು ಯಾವುದೇ ಥರವಾದ್ದು ತಲೆ ಕೆಡಿಸ್ಕೊತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸೋದಿಷ್ಟೇ, ನಾವು ಹಿಂದೆ ಕೆಂಪಣ್ಣನ್ನು ಉಪಯೋಗಿಸ್ಕೊಂಡು ನಮ್ಮ ಕಾಂಟ್ರಾಕ್ಟ್ರನ್ನು ಉಪಯೋಗಿಸ್ಕೊಂಡು ಕಾಂಟ್ರಾಕ್ಟರ್ ಸಂಘನ ಉಪಯೋಗಿಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥ ಮನೆ ಮುಖ್ಯಮಂತ್ರಿಗಳು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ. ಅವ್ರ ಮೇಲೆ ಭಾಳ ಅಗಾಧವಾದಂಥ ವಿಶ್ವಾಸ ಇತ್ತು. 7 ವರ್ಷ ಮುತ್ಸದಿ, ಆಮೇಲೆ ಸುದೀರ್ಘವಾಗಿ ಅವರು 7 ವರ್ಷ CM ಆಗಿ ಮುಂದುವರಿತಿದ್ದಾರೆ. 17ನೇ ಬಡ್ಜೆಟ್ ಸಹ ಈಗ ಮಂಡಿಸ್ತಿದ್ದಾರೆ. ಇಷ್ಟಾದರೂ ಸಹ ನಾವು 6 ತಿಂಗಳು ಕಾದ್ವಿ, ವರ್ಷ ಕಾದ್ವಿ, 2 ವರ್ಷ, 3 ವರ್ಷ ಈ ಥರ ಕಾದರೂ ಸಹ ನಮ್ಗೆ ಯಾವುದೇ ಥರವಾದ್ದು ಅವರಿಂದ ಈ ಸರ್ಕಾರದಿಂದ ನಮಗೆ ಬೆನಿಫಿಟ್ ಇಲ್ಲ. ಅದಕ್ಕೋಸ್ಕರ ನಾವು ಸುಮಾರು 100 ಪುಟಗಳದ್ದು ಅವ್ರದ್ದು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಲ್ಲ ಅದು 100 ಪುಟಗಳದ್ದು ನಾವು ಅವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಇದನ್ನು ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ವಿ. 8 ಇಲಾಖೆಗೆ ಲೆಟ್ರು ಬರೆದ್ರು ಕೂಡ ಯಾವುದೇ ಸಹ ಪ್ರಯೋಜನ ಆಗಿಲ್ಲ. ಅವರು ಸಹ ಹಲವಾರು ಮಿನಿಸ್ಟ್ರುಗಳು ಕರೆದ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಹೊರತು ಫೈನಲಾಗಿ ಯಾವುದು ಕನ್ಕ್ಲೂಷನಿಗೆ ಬರೋಂಗಿಲ್ಲ. ಯಾಕಂದರೆ ಏನೇ ಫೈನಲಾಗಿ ಕನ್ಕ್ಲೂಷನಿಗೆ ಬಂದರೂ ಕೂಡ ದಟ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಭಾಳ ಇರೋದ್ರಿಂದ ಸರ್ಕಾರದ ಮೇಲೆ, ಸರ್ಕಾರದ ಜೊತೆಗಿರೋದ್ರಿಂದ CM ಅದನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನಮಗೆ ಯಾವುದೇ ಥರವಾದ್ದು ಒಂದು ಆದೇಶಗಳು ಆಗ್ತಾಯಿಲ್ಲ, ಯಾವುದೇ ಥರವಾದ ಬೆನಿಫಿಟ್ ಆಗ್ತಾಯಿಲ್ಲ. ಸೊ ಇದು ನಮ್ಮದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತು ಜೊತೆಗೆ ಒಂದು ಹೋರಾಟ ಫ್ರೀಡಂ ಪಾರ್ಕಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳನ್ನ ಸ್ಥಗಿತಗೊಳಿಸಿ ಸೊ ಅದನ್ನು ನಾವು ಅವತ್ತು ಸ್ಟ್ರೈಕ್ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ಆಮೇಲೆ ಜೊತೆಗೆ ಅವತ್ತು ಎಲ್ಲ ಜಿಲ್ಲೆಗಳು ಸುಮಾರು 25,000 ರಿಂದ 30,000 ಜನ ಅವತ್ತು
ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಒಂದು 2 ಸಭೆಗಳನ್ನು ಮಾಡಿದ್ದಾರೆ. ಸಭೆಗಳಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಅವರು ಕೂಡ ಒಂದು ಆಲಿಸಿದ್ದಾರೆ. ಹಾಗಾಗಿ ಏನು ಅವರ ಇಲಾಖೆಯಿಂದ ಒಂದಿಷ್ಟು ಕಂತುಗಳು ಹಣ ಬಿಡುಗಡೆ ಆಗಿದೆ. ಆದರೆ ಇನ್ನುಳಿದ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗೋದು ಸಾಕಷ್ಟು ಬಾಕಿ ಇದೆ. ಆದರೆ ಇಲ್ಲಿ ಕೆಲವು ಇಲಾಖೆಗಳ ಉದಾಹರಣೆ ಏನಂದರೆ, ಈಗ ವಸತಿ ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಈ ಸಚಿವರು ಕೂಡ ನೇರವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಅವರ ಕೆಳಗಡೆ ಏನು ಬೇರೆ ಸಬ್ ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಅವರು ಹೇಳಿದಂಥವ್ರಿಗೆ ಮಾತ್ರ ಕೆಲಸಗಳನ್ನು ಕೊಡುವಂಥ ಸ್ಥಿತಿ ನಡೀತಾ ಇದೆ. ಆದರೆ ಈ ಒಂದು ಅವರು ಏನು ಬೇಕಾದಂಥವ್ರಿಗೆ ಅಷ್ಟೇ ಒಂದು ಕೆಲಸ ಕಾರ್ಯಗಳನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವೂ ಕೂಡ ಒಂದು ಆರೋಪವನ್ನು ಮಾಡಿರುವಂಥದ್ದು. ಅದಲ್ಲದೆ ಕೂಡ ಕೆಂಪಣ್ಣನವ್ರನ್ನ ಬಳಕೆ ಮಾಡಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಈಗ ನಮ್ಮ ಕಾಂಟ್ರಾಕ್ಟರ್ಗಳನ್ನೇ ಈಗ ಈ ರೀತಿ ದೂರ ಇಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ನಮಗೆ ಈಗ ಸಾಕಷ್ಟು ಈಗಾಗಲೇ ಈ ಹಿಂದೆನೂ ಕೂಡ ಗುತ್ತಿಗೆದಾರರು ಸಾಕಷ್ಟು ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಮಸ್ಯೆಗಳು ಎದುರಾಗೋಕ್ಕಿಂತ ಮುಂಚೆನೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳಿ ಈಗಾಗಲೇ ಏನು ಗುತ್ತಿಗೆದಾರರ ಸಂಘದಿಂದ ಒಕ್ಕರ್ಲಿಂದ ಏನು ಇದೇ ಬರುವ ಮಾರ್ಚ್ 5ನೇ ತಾರೀಕು ಎಲ್ಲ ಜಿಲ್ಲೆಗಳಿಂದ ಎಲ್ಲ ಗುತ್ತಿಗೆದಾರರು ಕೂಡ ಒಂದು ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಮಾಡಲಿಕ್ಕೆ ಈಗ ನಿರ್ಧಾರ ಕೈಗೊಂಡಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.